ಕೋರ್ಟು 376N 376K 354 66 ಆಫ್ IT ಆಕ್ಟ್ ಅಲ್ಲಿ ಚಾರ್ಜ್ ಅನ್ನು ಫ್ರೇಮ್ ಮಾಡಿತ್ತು. ಈ ಎಲ್ಲಾ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ 118 ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ. 118 ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರ್. ಸುಮಾರು 180ಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು. ಸರ್ಕಾರದ ಪರವಾಗಿ 26 ವಿಟ್ನೆಸ್ಗಳನ್ನ ಎಕ್ಸಾಮಿನ್ ಮಾಡಲಾಗಿತ್ತು. ಈ ಎಲ್ಲ ವಿಟ್ನೆಸ್ಗಳನ್ನ ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ ಪ್ರಮುಖವಾಗಿ ಈ ಕೇಸ್ನ ಇರತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಹೇಳಿಕೆ ಮತ್ತೆ ಸಂತ್ರಸ್ತೆ ನೀಡಿರ್ತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿತ್ತು. ಟ್ರಯಲ್ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾಕ್ಷಿಗಳಿಗೆ ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಆಗ್ಲಿಕ್ಕಿಂತ ಮುಖ್ಯವಾಗಿ ಟ್ರಯಲ್ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲಾ ಟ್ಯಾಕ್ಟಿಕ್ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಯಾವುದ್ರಲ್ಲೂ ಸಹ ಸಫಲ ಆಗಲಿಲ್ಲ. ಅವರ ಲಾಯರ್ಗಳನ್ನ ವಿಡ್ರಾ ಮಾಡಿದ್ರು, ಮತ್ತೆ ಲಾಯರ್ಗಳನ್ನ ಹೊಸ ಲಾಯರ್ಗಳನ್ನ ತಂದ್ರು, ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು. ಯಾವುದೂ ಸಹ ಸಫಲ ಆಗಲಿಲ್ಲ. ಇಲ್ಲಿಂದ ಹೈಕೋರ್ಟ್ ವರ್ಗೂ ಸಹ ಎರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದ್ ಸಾರಿ, ಮತ್ತೆ ಲಾಯರ್ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದ್ ಸಾರಿ 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗ್ಲಿಲ್ಲ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿದಿತ್ತು. ಹಾಗಾಗಿ ಮತ್ತೆ ಇದನ್ನ ವಾಪಸ್ ಟ್ರಯಲ್ ಕೋರ್ಟ್ ಅಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಎಲ್ಲ MPMLA ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಹಿಯರಿಂಗ್ ಮಾಡಬೇಕಂತಿದೆ. ಮತ್ತೆ CRPC ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದರೂ ಸಹ ಡಿಸೆಂಬರ್ ಅಲ್ಲಿ ಕಮಿಟ್ ಆಗಿದ್ದಂಥ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜು ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲಿ ಒಂದು 2-3 ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿ. ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್, ಸಂತ್ರಸ್ತೆ ಎವಿಡೆನ್ಸ್. ಸಂತ್ರಸ್ತೆ ತನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ. ಆಕೆನ ಕಿಡ್ನಾಪ್ ಸಹ ಮಾಡಿ, ಅದು ಬೇರೆ ಕೇಸ್. ಅದಕ್ಕೂ ಆ ಕೇಸ್ಗೆ ಈ ಕೇಸ್ಗೆ ಸಂಬಂಧ ಕಿಡ್ನಾಪ್ ಮಾಡಿದ್ದಾರೆ. ಪ್ರತ್ಯೇಕವಾದ ಪ್ರಕರಣ ಇದೆ, ಅದು ವಿಚಾರಣೆ ಆಗಲಿ ಬಾಕಿ ಇದೆ. In this case today ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.